ಬಗಲ್ ಹಿಂಗೆ ಹಬ್ಬ ಹಾಗೂ ಮದುವೆ ಜವಳಿಗೆ ಇಂದೇ ಭೇಟಿ ಕೊಡಿ. ಬಿಎಸ್ಸಿ ದಿ ಟೆಕ್ಸ್ಟೈಲ್ ಮಾಲ್, ತಿಲಕವಾಡಿ, ಬೆಳಗಾವಿ. ಇಂದು ಅತಿಥಿಯನ್ನು ಬಂದ್ ಮಾಡಿ ಅತಿಥಿಯಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಿದ್ದೇವೆ. ಯಾಕೆಂದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತ BR ಗವಾಯಿ ಅವರ ಮೇಲೆ ಒಬ್ಬ ಕಿಶೋರ್ ಅಣ್ಣವನು ಶೂ ಎಸೆದು ಇಡೀ ನಮ್ಮ ಭಾರತ ದೇಶಕ್ಕೆ ಅವಮಾನ ಎಸಗಿದ್ದಾನೆ. ಅವನ ವಿರುದ್ಧ ನಾವು ಅತಿಥಿಯಲ್ಲಿ ಇಂದು ಬಂದ್ ಕರೆ ಕೊಟ್ಟು ಎಲ್ಲ ನಮ್ಮ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟದು ಎಲ್ಲ ಬಂದ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳುತ್ತೇನೆ. ಆ ಒಕ್ಕೂಟಗಳ ಸಂಘಟನೆ ವತಿಯಿಂದ ಅತನಿ ಬಂದ್ ಕರೆ ಮಾಡಿದ್ದೀವಿ. ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರ 6/10/2025 BR ಗವಾಯಿ ಅವರ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ BR ಗವಾಯಿ ಅವರ ಮೇಲೆ ಒಂದು ಕಿಶೋರ್ ಎಂಬ ವಕೀಲನು ತನ್ನ ವಕೀಲ ವೃತ್ತಿಯನ್ನು ಮರೆತು ವಕೀಲರಿಗೆ ನೀಡಿದಂತಹ ಅವ್ರದೇ ಆದಂತಹ ಒಂದು ಕಾನೂನು ಇರುತ್ತೆ. ವಕೀಲರಿಗೆ ನ್ಯಾಯಾಧೀಶಕ್ಕೆ ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋದಂತ ಕಾಯ್ದೆ ಐತಿ. ಆ ಕಾಯ್ದೆಯನ್ನ ಹೊರತುಪಡಿಸಿ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಒಂದು ಸುಎಸೆತ ಮಾಡ್ತಾನೆ. ಇದು ಕ್ರೂರ ವ್ಯಕ್ತಿತ್ವ, ಒಬ್ಬ ಕ್ರಿಮಿಕೀಟ. ಯಾಕಂದ್ರೆ ನಾನು ಅವನ ತನ್ನ ರಕ್ಷಣೆ ಮಾಡ್ಕೊಳಕ್ ತನ್ನ ರಕ್ಷಣೆ ಮಾಡ್ಕೊಳಕ್ ಏನ್ ಹೇಳ್ತಾನಪ್ಪ ಅಂತಂದ್ರ ಅವನು ನಾನೊಬ್ಬ ಸನಾತಿ ಅಂದ್ರೆ ನನ್ನ ರಕ್ಷಣೆ ಮಾಡತ್ತೆ ಅಂದಂಗ. ನಮ್ಮನ್ನ ರಕ್ಷಣೆ ಮಾಡಕ್ ಸಂವಿಧಾನ ಇದ್ರೂ ಸಹ ಸಂವಿಧಾನ ಐತಿ. ಸಂವಿಧಾನದ ಪ್ರಮುಖ ಅಂಗವಾದಂತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಸಂವಿಧಾನದ ಪೀಠದ ಮೂಲಕ ದೇಶದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಒಂದು ಅಂಗದ. ಅದಕ್ಕ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಅವರು ಇಡೀ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ತಲೆಬಾಗುವಂತ ಒಂದು ವ್ಯವಸ್ಥೆ ಇದ್ರೂ ಕೂಡ ಈ ಕಿಶೋರ್ ಎಂಬ ವ್ಯಕ್ತಿ ಒಬ್ಬ ಸನಾತಿ ಅಂತ ಹೇಳಿಕೊಂಡು ರಕ್ಷಣೆ ಪಡ್ಕೋತಾನಲ್ಲ, ಇದು ಎಲ್ಲಾ ಘೋರ ಅಪರಾಧ ಐತಿ. ಅವನು ದೇಶದ್ರೋಹದಡಿ ಅವನ ಮೇಲೆ ಪ್ರಕರಣ ದಾಖಲೆ ಮಾಡಿ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳದಿದ್ರೆ ಮುಂದೆ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇದ್ರ ಮೂಲಕ